ಹಳ್ಳಿ ಕಡೆ ಬೇದಿ ಅಂದಿದ ತಕ್ಷಣ ಈ ಕ್ಯಾಪ್ಸೂಲ್ ತಗೊಳ್ಳೋದು ತುಂಬಾ ಸಾಮಾನ್ಯ. ಈ ಕ್ಯಾಪ್ಸೂಲ್ ತಗೊಳ್ಳೋಕ್ಕಿಂತ ಮುಂಚೆ ಈ ಕ್ಯಾಪ್ಸೂಲ್ ಏನ್ ಮಾಡುತ್ತೆ ಅನ್ನೋದು ನೀವು ತಿಳ್ಕೊಬೇಕಾಗಿದೆ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಹಳ್ಳಿ ಡಾಕ್ಟರ್ ಶ್ರೀಕಾಂತ್. ಈ ಕ್ಯಾಪ್ಸೂಲ್ ಅಲ್ಲಿ ಲೋಪರಮೈಡ್ ಅನ್ನೋ ಮೆಡಿಸಿನ್ ಇರುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಇಂಟೆಸ್ಟೈನ್ಸ್, ಕರಳು, ಸಣ್ಣ ಕರಳು, ದೊಡ್ಡ ಕರಳು ಇರುತ್ತಲ್ಲ, ಆ ಇಂಟೆಸ್ಟೈನ್ ಮೂವ್ಮೆಂಟ್ಸ್ ನ ಸ್ಲೋ ಮಾಡುತ್ತೆ. ಇದು ಆಕ್ಚುಲಿ ಆಂಟಿ ಮೊಟಿಲಿಟಿ ಡ್ರಗ್. ಮೊಟಿಲಿಟಿ ಅಂದ್ರೆ ಫುಡ್ ತಿಂದಾಗ ಅದು ಒಂದರಿಂದ ಇನ್ನೊಂದ್ ಕಡೆ ಪಾಸ್ ಆಗ್ತಾ ಇರುತ್ತೆ. ಸಣ್ಣ ಕರಳಿಂದ ದೊಡ್ಡ ಕರಳಿಗೆ, ದೊಡ್ಡ ಕರಳಿಂದ ಇನ್ನೂ ಹಾಗೆ ಮುಂದಕ್ಕೆ ಪಾಸ್ ಆಗ್ತಾ ಇರುತ್ತೆ. ಆ ಮೊಟಿಲಿಟಿನ ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಬೇದಿ ಎಲ್ಲ ನಿಲ್ಲುತ್ತೆ. ಬೇದಿ ಏನಕ್ಕೆ ಆಗುತ್ತೆ ಗೊತ್ತಾ? ನಾವು ಸೇವಿಸುವ ಆಹಾರದಲ್ಲಿ ಏನಾದ್ರೂ ಕಲ್ಮಶ ಆಗಿದ್ರೆ, ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡುವ ಟಾಕ್ಸಿನ್ಸ್ ಇಂದ ಏನಾದ್ರೂ ಕಲ್ಮಶ ಆಗಿದ್ರೆ ಅದು ತಿಂದಾಗ ಬೇದಿ ಆಗುತ್ತೆ. ಆದ್ರೆ ಈ ಕ್ಯಾಪ್ಸೂಲ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಕಲ್ಮಶ, ಆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಆ ಟಾಕ್ಸಿನ್ಸ್ ಎಲ್ಲರೂ ನಮ್ಮ ಇಂಟೆಸ್ಟೈನ್ ಅಲ್ಲೇ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆದ್ರೆ ಏನಾಗುತ್ತೆ ಅಂದ್ರೆ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ, ಫೀವರ್ ಜಾಸ್ತಿ ಆಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಅಂಡ್ ಸಮ್ ರೇರ್ ಕೇಸಸ್ ಅಲ್ಲಿ ಟಾಕ್ಸಿಕ್ ಮೆಗಾಕೊಲನ್ ಅಂತ ಆಗುತ್ತೆ. ಆ ತರ ಏನಾದ್ರು ಆದ್ರೆ ಸರ್ಜರಿನೇ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಬೇದಿ ಆದಾಗ ಏನಾಗುತ್ತೆ ಅಂದ್ರೆ ತುಂಬಾ ಡಿಹೈಡ್ರೇಷನ್ ಆಗ್ತೀರಾ, BP ತುಂಬಾ ಲೋ ಆಗುತ್ತೆ. ಇಂಥ ಟೈಮಲ್ಲಿ ನೀವು ಜಸ್ಟ್ ತಗೋಬೇಕಾಗಿದ್ದು ಮೆಡಿಸಿನ್ ಏನಂದ್ರೆ ORS ಅಷ್ಟೇ. ಸೊ ಎಷ್ಟು ಬೇದಿ ಆಗ್ತಿರುತ್ತೋ ಅಷ್ಟು ORS ಕುಡಿತಾನೆ ಇರ್ಬೇಕು ಅಂಟಿಲ್ ಯು ರೀಚ್ ಡಾಕ್ಟರ್. ಸೊ ನಿಮ್ಮ ಸುತ್ತಮುತ್ತ ಪ್ರೈಮರಿ ಹೆಲ್ತ್ ಸೆಂಟರ್ ಏನಾದ್ರು ಇದ್ರೆ ಸುತ್ತಮುತ್ತ ಡಾಕ್ಟರ್ ಇದ್ರೆ ಅವ್ರನ್ನ ಕನ್ಸಲ್ಟ್ ಮಾಡಿ. ಸೊ ಫರ್ದರ್ ಏನ್ ಟ್ರೀಟ್ಮೆಂಟ್ ಇದೆಯೋ ಅದು ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಯಾರು ಈ ಕ್ಯಾಪ್ಸೂಲ್ನ ತಗೊಳ್ಳೋದು ಹ್ಯಾಬಿಟ್ ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಫಾಲೋ ಮಾಡಿ.